ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಕಮಲಂ ಕೃಷ್ಣ, ಆಹಾರ ಮತ್ತು ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಚಾನಲ್, ಯೂಟ್ಯೂಬ್ ಚಾನಲ್ ಅಸೆಂಟ್ ಮೀಡಿಯಾಗೆ ಸ್ವಾಗತ ಕೋರ್ತಾ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಈ ಹಿಂದಿನ ಸಂಚಿಕೆಗಳಲ್ಲಿ ಪಂಚಭೂತ ಶಕ್ತಿಗಳು ಅಂದರೆ ಏನು, ಪಂಚಭೂತ ಶಕ್ತಿಗಳಿಗೂ ನಮ್ಮ ದೇಹದ ಅಂಗಾಂಗಗಳಿಗೂ ಇರುವಂತಹ ಸಂಬಂಧ ಏನು, ಅವುಗಳು ನಿರಂತರವಾಗಿ ಪ್ರವಹಿಸ್ತಾ ಇದ್ದಾಗ ದೇಹದಲ್ಲಿ ನಮ್ಮ ಆರೋಗ್ಯ ಹೇಗೆ ಭದ್ರವಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಬಂದ್ವಿ. ಇವತ್ತು ಅದಕ್ಕೆ ಪೂರಕವಾದ ಒಂದು ಅಂಶ ಅಂತಂದರೆ, ಸಾಮಾನ್ಯವಾಗಿ ನಾವು ಹೇಳೋದುಂಟು, ಆಹಾರ ಜೀರ್ಣ ಆಗಲಿಕ್ಕೆ 4 ಗಂಟೆ ಬೇಕು, ಸ್ವಲ್ಪ ಗಟ್ಟಿಯಾದ ಆಹಾರ ಆದರೆ 6 ಗಂಟೆ ಬೇಕು, ಇನ್ನು ಕೆಲವರು ಇನ್ನೂ ಗಟ್ಟಿಯಾದ ಫೈಬರ್ಯುಕ್ತ ಆಹಾರ ಜಾಸ್ತಿ ತಗೊಂಡಾಗ 12 ಗಂಟೆ ಬೇಕು ಅಂತ ಹೇಳೋದೆಲ್ಲ ಕೇಳಿರ್ತೀವಿ. ಇದು ಸಾಮಾನ್ಯ ರೂಢಿಲಿರುವಂಥ ವಿಚಾರ. ಆದರೆ ಸತ್ಯವಾಗಲೂ ಅದನ್ನು ಗಮನಿಸಿ ಹೇಳಬೇಕು ಅಂದರೆ, ನಮ್ಮ ಆಯುರ್ವೇದದ ಪ್ರಕಾರ ನಾವು ತೆಗೆದುಕೊಂಡಂಥ ಆಹಾರ ಅದು ಒಂದು ಸಣ್ಣ ಕಡಲೆ ಬೀಜ ಆದರೂ ಸರಿ, ಪೂರ್ಣವಾಗಿ ಪರಿಪೂರ್ಣ ಜೀರ್ಣ ಆಗಿ ಅದು ಪೂರ್ಣ ಶಕ್ತಿಯಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಅಂತಂದರೆ 168 ಗಂಟೆಗಳು, ಅಂದರೆ 1 ವಾರದ ಸಮಯ ಬೇಕು. ಅದು ಹೇಗೆ ಅಂತ ಹೇಳ್ತೀನಿ. ಪೂರ್ಣ ಆಹಾರ ಜೀರ್ಣ ಆಗೋದು ಅಂತಂದರೆ ನಮ್ಮ ದೇಹದಲ್ಲಿ ಸಪ್ತಧಾತುಗಳಾಗಿ ಅದು ಪರಿವರ್ತನೆ ಆಗಬೇಕು. ಆಗ ಮಾತ್ರ ಅದನ್ನು ಪೂರ್ಣ ಜೀರ್ಣ ಆದಂಥದ್ದು ಅಂತ ಹೇಳಬಹುದು. ಆಹಾರ ನಾವು ಏನೇ ತೊಗೊಂಡ್ರೂ ಕೂಡ ಅದು ಸತ್ವಭರಿತವಾಗಿರಬೇಕು, ಸರಳವಾಗಿ ಸಹಜವಾಗಿದ್ದಾಗ ಈ ಸಪ್ತಧಾತುಗಳ ತನಕನೂ ನಮ್ಮ ಆಹಾರ ಕೆಲಸ ಮಾಡುತ್ತೆ. ನಾವು ತೆಗೆದುಕೊಂಡಂಥ ಆಹಾರ 24 ಗಂಟೆಗಳಲ್ಲಿ ಅದು ಜೀರ್ಣ ಆಗಿ ಅದರ ಅಲ್ಲಿರುವಂಥ ಎಲ್ಲ ಖನಿಜಾಂಶಗಳನ್ನು ಬಿಟ್ಟು ಉಳಿದ ಎಲ್ಲ ಕಸವು ಮಲವಿಸರ್ಜನೆ ಮೂಲಕ ಹೊರಕ್ಕೆ ಬರುತ್ತೆ. ಅದು ರಸವಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ತನಕನೂ ದೇಹ ಅದರಿಂದ ತನ್ನ ಶಕ್ತಿ ಬೇಕಾದ್ದನ್ನು ತಗೊಳ್ತಾ ಹೋಗುತ್ತೆ. ಅದು 2ನೇ ದಿನಕ್ಕೆ ಬಂದಾಗ ರಸವು ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ದೇಹದ ಮಾಂಸ ಆಗಬೇಕು ಅಂದರೆ ನಾವು ತಗೊಂಡಂಥ ಆಹಾರ ಪೂರ್ಣ ಪಚನ ಆಗೋ ದೃಷ್ಟಿಯಲ್ಲಿ ರಸವಾಗಿ ಆಗಬೇಕು. 2ನೇ ದಿನದ ನಂತರ 3ನೇ ದಿನಕ್ಕೆ ಬಂದಾಗ ಅದು ರಸ ರಕ್ತವಾಗಿ, ರಕ್ತದ ಕಣಕಣ ಸೇರಿ ಪ್ರತಿಯೊಂದು ಅಂಶಗಳು ನಮ್ಮಲ್ಲಿ ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ನಾವು ತಗೊಂಡಂಥ ಆಹಾರ ನಮ್ಮ ಮಾಂಸದವರೆಗೂ ತಲುಪಬೇಕು ಅಂತಂದರೆ 3 ದಿನಗಳ ಕಾಲ ಬೇಕಾಗತ್ತೆ. ಅದಾದ ನಂತರ ನಮ್ಮಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರ ಅಂದರೆ ಚೈತನ್ಯ ಶಕ್ತಿ, ಇದು ಮೇಧಸ್ಸು ಅಂತ ಕರಿತೀವಿ. ಇದು 4ನೇ ದಿನಕ್ಕೆ ಪರಿವರ್ತನೆ ಆಗಿ ನಮ್ಮ ದೇಹದಲ್ಲಿ ಉಂಟಾಗುವಂಥದ್ದು ಮೇಧಸ್ಸು. ಯಾವಾಗ ಮೇಧಸ್ಸು ಚೆನ್ನಾಗಿ ಉತ್ತಮ ಪ್ರಮಾಣದಲ್ಲಿತ್ತು, ಅದು ತನ್ನ ಎಲ್ಲ ಶಕ್ತಿಯನ್ನು ಮೂಳೆಗೆ ಅದನ್ನು ಪ್ರವಾಹ ಮಾಡುತ್ತೆ. ಸೊ ಹಾಗೆ ಪ್ರಸಾರ ಆದಾಗ ಮೂಳೆಗಳು ಮತ್ತಷ್ಟು ಅಭಿವೃದ್ಧಿ ಪಡ್ತಾ ಗಟ್ಟಿಯಾಗ್ತಾ ಹೋಗುತ್ತೆ. ಈ ಮೂಳೆ ಚೆನ್ನಾಗಿ ಆದ ನಂತರ ಇನ್ನು ಉಳಿದ ಎಲ್ಲ ಖನಿಜಾಂಶಗಳು ಸೇರಿ ಮೂಳೆಯೊಳಗಿನ ಮಜ್ಜೆಯಾಗಿ ಪರಿವರ್ತನೆ ಆಗುತ್ತೆ. ಇದು ಆಗಲಿಕ್ಕೆ 6ನೇ ದಿವಸ ಬೇಕು. ಅಂದರೆ ನಾವು ತೆಗೆದುಕೊಂಡಂಥ ಆಹಾರದಲ್ಲಿ ನಿಜವಾಗ್ಲೂ ಸತ್ವ ಇತ್ತು ಅಂದರೆ 6 ದಿನಗಳ ತನಕ ಈ ಎಲ್ಲ ಪ್ರೋಸೆಸ್ ದೇಹದಲ್ಲಿ ಆಗ್ತಾ ಹೋಗುತ್ತೆ. 6ನೇ ದಿವಸ ಯಾವಾಗ ಮಜ್ಜೆಯಾಗಿ ಅದು ಪರಿವರ್ತನೆ ಆಗುತ್ತೆ, ಅದಾದ ನಂತರ ಮಾತ್ರ ಅಂತಿಮವಾಗಿ ನಮ್ಮ ದೇಹದ ಪ್ರಾಣ ಚೈತನ್ಯ ಅಂತ ಏನು ಕರಿತೀವಿ, ಅದನ್ನು ಶುಕ್ರ ಅಂತ ಕರಿತೀವಿ, ವೀರ್ಯ ಅಂತ ಕರಿತೀವಿ. ಇದು ಪ್ರಾಣ ಚೈತನ್ಯವಾಗಿ ಪರಿವರ್ತನೆ ಆಗಲಿಕ್ಕೆ ಸಂಪೂರ್ಣವಾಗಿ 1 ವಾರ ಅಂದರೆ 1 ಸಪ್ತಾಹದ ಸಮಯ ತೆಗೆದುಕೊಳ್ಳುತ್ತೆ. ಈ ರೀತಿ 1 ವಾರ ಪರಿಪೂರ್ಣವಾಗಿ ನಾವು ತೆಗೆದುಕೊಂಡಂಥ ಆಹಾರ ಹಂತ ಹಂತವಾಗಿ ಜೀರ್ಣ ಆಗ್ತಾ ನಮ್ಮ ದೇಹದಲ್ಲಿ ಪರಿಪೂರ್ಣವಾಗಿ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಹೀಗಾದಾಗ ನಮ್ಮ ಚೈತನ್ಯ ಯಾವಾಗಲೂ ಕೂಡ ಅತ್ಯಂತ ಉತ್ತಮವಾಗಿರುತ್ತೆ. ನಮಗೆ ಯಾವುದೇ ಅಡಚಣೆಗಳು, ತೊಂದರೆಗಳು, ನೋವುಗಳು ಇರೋದಿಲ್ಲ. ಆರೋಗ್ಯಪೂರ್ಣವಾಗಿದ್ದು ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಿರಾತಂಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ಆಹಾರ ತೆಗೆದುಕೋಬೇಕಾದ್ರೆ ಯಾವಾಗಲೂ ಕೂಡ ಸತ್ವಭರಿತವಾದ ತಾಜಾ ಆಹಾರಗಳನ್ನು ತಗೊಳ್ಳೋದೇ ಉತ್ತಮ. ಸೊ ಇದಕ್ಕೆ ಪೂರಕವಾಗಿ ಈಗಾಗಲೇ ನಾನು ಚತುರ್ವಿಧ ಆಹಾರಗಳು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಅದನ್ನು ನೋಡಿದಾಗ ಈ ಸಪ್ತಧಾತುಗಳಾಗಿ ಪರಿವರ್ತನೆಗಳು ಆಗುವಂಥ ಸಹಜ ಆಹಾರ ಯಾವುದು ಅಂತ ನಿಮಗೂ ಕೂಡ ಅರ್ಥ ಆಗ್ಬೋದು. ನೋಡಿ, ವಿಡಿಯೋವನ್ನು ನೋಡಿ. ನಿಮ್ಮದೇನಾದರೂ ಕಾಮೆಂಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಎಲ್ಲರಿಗೂ ಇದನ್ನು ತಲುಪಿಸಿ. ಅಂದರೆ ಉತ್ತಮವಾದ ಜ್ಞಾನ ಅಂದಾಗ ನಾವು ಒಬ್ಬರೇ ಇಟ್ಕೋಬಾರ್ದು, ಸಾಧ್ಯವಾದಷ್ಟು ಹೆಚ್ಚು ಜನಕ್ಕೆ ಹಂಚಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ರೀತಿಯ ನೂರಾರು ವಿಡಿಯೋಗಳು ನಿಮಗೆ ತಲುಪಿಸೋದಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.